ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು 10ನೇ ತರಗತಿ ಗಣಿತ ಅಧ್ಯಾಯ 2 ತ್ರಿಭುಜಗಳು ಈ ಒಂದು ಅಧ್ಯಾಯದ ಪ್ರಮೇಯ 2.4 ನಾವು ಇಲ್ಲಿ ತಿಳಿಯೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಹಿಂದಿನ ವಿಡಿಯೋದಲ್ಲಿ ಪ್ರಮೇಯ 2.3 ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಒಂದು ಕಿರುಪರಿಚಯಲ್ಲಿ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರಬೇಕಾದರೆ ನಮಗೆ ಎರಡು ನಿಬಂಧನೆಗಳಿರುತ್ತವೆ. ಯಾವ ನಿಬಂಧನೆಗಳು? ಅವುಗಳ ಅನುರೂಪ ಕೋನಗಳು ಸಮನಾಗಿರಬೇಕು ಮತ್ತು ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ವಿಭಾಗಿಸಬೇಕು. ಅಂದರೆ ವಿದ್ಯಾರ್ಥಿಗಳೇ, ಅನುರೂಪ ಕೋನಗಳು ಸಮನಾಗಿದ್ದು ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಈಗ ಪ್ರಮೇಯ 2.4ರಲ್ಲಿ ನಮಗೆ ಅನುರೂಪ ಕೋನಗಳು ಸಮನಾಗಿವೆ ಎಂದು ನೀಡಿದರು. ನಾವು ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ವಿಭಾಗಿಸಿವೆ ಎಂದು ತೋರಿಸಿದೆವು. ಇದು 2.3 ಪ್ರಮೇಯ ಪ್ರಕಾರ. ಈಗ ನಾವು ಸಾಧಿಸುವಂತಹ 2.4 ಪ್ರಮೇಯಲ್ಲಿ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತವೆ ಎಂದು ನಾವು ತೋರಿಸಬೇಕು. ತೋರಿಸಿದಾಗ ಈ ಎರಡೂ ತ್ರಿಭುಜಗಳು ಏನಾಗಿರ್ತವೆ? ಸಮರೂಪಿಗಳಾಗಿರುತ್ತವೆ ಎಂದು ನಾವು ಹೇಳಲು ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಗಳೇ, ಈ ಎರಡೂ ನಿಬಂಧನೆಗಳ ಆಧಾರದ ಮೇಲೆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಎಂದು ನಾವು ಇಲ್ಲಿ ಹೇಳಬಹುದು. ಹಾಗಾದರೆ ಈ ಪ್ರಮೇಯ 2.4ರಲ್ಲಿನ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತವೆ ಎಂದು ನಾವು ಈಗ ಸಾಧಿಸೋಣ. ಬನ್ನಿ ವಿದ್ಯಾರ್ಥಿಗಳೇ, ಮೊದಲು ಪ್ರಮೇಯ 2.4 ಓದಿ ಚೆನ್ನಾಗಿ ತಿಳಿದುಕೊಳ್ಳಿ. ಈ ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಮೂರು ಬಾಹುಗಳು ಮತ್ತೊಂದು ತ್ರಿಭುಜದ ಮೂರು ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ, ಅಂದರೆ ಅನುಪಾತ ಒಂದೇ ಆದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತವೆ ಮತ್ತು ಅದರಿಂದಾಗಿ ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಈ ನಿರ್ಧಾರಕ ಗುಣವನ್ನು ನಾವು ಇಲ್ಲಿ ನೋಡೋಣ ಪ್ರಿಯ ವಿದ್ಯಾರ್ಥಿಗಳೇ. ಇದು ಎರಡನೇ ನಿರ್ಧಾರಕ ಗುಣವಾಗಿದೆ. ನೋಡಿ, ಇಲ್ಲಿ ಏನು ಹೇಳುತ್ತಿದ್ದಾರೆ? ಎರಡು ತ್ರಿಭುಜಗಳು ಯಾವುವು? ತ್ರಿಭುಜ ಎ ಬಿ ಸಿ, ತ್ರಿಭುಜ ಡಿ ಇ ಎಫ್. ಈ ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಮೂರು ಬಾಹುಗಳು ಎ ಬಿ ಸಿ ತ್ರಿಭುಜದ ಮೂರು ಬಾಹುಗಳು ಎಂದಿಟ್ಟುಕೊಳ್ಳಿ. ಎ ಬಿ, ಬಿ ಸಿ ಮತ್ತು ಸಿ ಎ ಅಂತಕ್ಕಂತ ಮೂರು ಬಾಹುಗಳು. ಮತ್ತೊಂದು ತ್ರಿಭುಜದ ಮೂರು ಬಾಹುಗಳೊಡನೆ ಮತ್ತೊಂದು ತ್ರಿಭುಜ ಯಾವುದು? ಇಲ್ಲಿ ಡಿ ಇ ಎಫ್. ಮೂರು ಬಾಹುಗಳೊಡನೆ ಅಂದ್ರೆ ಯಾವ ಬಾಹುಗಳೊಡನೆ? ಡಿ ಇ ಎಫ್ ಮತ್ತು ಎಫ್ ಡಿ ಅಥವಾ ಡಿ ಎಫ್ ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ, ಅಂದರೆ ಅನುಪಾತ ಒಂದೇ ಆದರೆ, ಅಂದರೆ ವಿದ್ಯಾರ್ಥಿಗಳೇ, ಎ ಬಿ ಬಾಹುವಿನ ಅನುರೂಪ ಬಾಹು ಡಿಇ, ಬಿ ಸಿ ಬಾಹುವಿನ ಅನುರೂಪ ಬಾಹು ಇಎಫ್, ಎ ಸಿ ಬಾಹುವಿನ ಅನುರೂಪ ಬಾಹು ಡಿಎಫ್ ಇವುಗಳು ಸಮಾನುಪಾತ ಹೊಂದಿದ್ದರೆ, ಅಂದ್ರೆ ಒಂದೇ ಅನುಪಾತ ಇದ್ದರೆ ಅವುಗಳ ಅನುರೂಪ ಕೋನಗಳು ಯಾವುವು? ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ, ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ, ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್ ಸಮನಾಗಿರುತ್ತವೆ ಮತ್ತು ಆದ್ದರಿಂದ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಇದು ಈ ಎರಡನೇ ನಿರ್ಧಾರಕ ಗುಣವಾಗಿದೆ. ಯಾವುದಕ್ಕೆ? ಎರಡು ತ್ರಿಭುಜಗಳು ಸಮರೂಪಿ ಎಂದು ತೋರಿಸಲು ಇದು ಎರಡನೆಯ ನಿರ್ಧಾರಕ ಗುಣವಾಗಿರುತ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಮೊದಲು ಬನ್ನಿ ದತ್ತವನ್ನು ಬರೆದುಕೊಳ್ಳೋಣ. ಇಲ್ಲಿಯವರೆಗೂ ನಮಗೆ ದತ್ತ ನೀಡಿದ್ದಾರೆ. ದತ್ತ ಏನಿದೆ ನಮಗೆ ಇಲ್ಲಿ? ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿಇ ಎಫ್ ಗಳಲ್ಲಿ ಎ ಬಿ ಬೈ ಡಿಇ, ಬಿ ಸಿ ಬೈ ಇಎಫ್, ಎ ಸಿ ಬೈ ಡಿಎಫ್ ಎಂದು ನಮಗೆ ದತ್ತ ನೀಡಿದ್ದಾರೆ. ಒಂದು ತ್ರಿಭುಜದ ಮೂರು ಬಾಹುಗಳು ಮತ್ತೊಂದು ತ್ರಿಭುಜದ ಮೂರು ಬಾಹುಗಳೊಡನೆ, ಅದರಲ್ಲಿ ತ್ರಿಭುಜ ಎ ಬಿ ಸಿ ಯ ಮೂರು ಬಾಹುಗಳು ಮತ್ತೊಂದು ತ್ರಿಭುಜ ಡಿಇ ಎಫ್ ತ್ರಿಭುಜದ ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದಾರೆ, ಅಂದ್ರೆ ಒಂದೇ ಅನುಪಾತ ಹೊಂದಿವೆ. ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತವೆ. ಇದನ್ನು ನಾವು ಸಾಧಿಸಬೇಕು. ಸಾಧನೀಯ ಅನುರೂಪ ಕೋನಗಳು ಏನಾಗಿರುತ್ತವೆ? ಸಮನಾಗಿರುತ್ತವೆ. ಅನುರೂಪ ಕೋನಗಳು ಯಾವ? ಇಲ್ಲಿ ಎ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ, ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ, ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್ ಎಂದು ನಾವು ಸಾಧಿಸಬೇಕು. ಒಂದು ನಿಬಂಧನೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇವೆ ಎಂದು ನಮಗೆ ಹೇಳಿದ್ದಾರೆ. ಅನುರೂಪ ಕೋನಗಳು ಸಮನಾಗಿವೆ ಎಂದು ನಾವು ಸಾಧಿಸಿದರೆ ಈ ಎರಡೂ ತ್ರಿಭುಜಗಳು ಏನಾಗುತ್ತವೆ? ಸಮರೂಪಿಗಳಾಗಿರುತ್ತವೆ. ಈಗ ಇಲ್ಲಿ ಸ್ವಲ್ಪ
ರಚನೆಯನ್ನು ಮಾಡೋಣ. ರಚನೆ ಏನು ಮಾಡಬೇಕು ಪ್ರಿಯ ವಿದ್ಯಾರ್ಥಿಗಳಿಗೆ? ರಚನೆ ನಾವು ಈ ಎ ಬಿಗೆ ಸಮನಾಗಿ ಡಿ ಪಿ ಮತ್ತು ಎ ಸಿ ಗೆ ಸಮನಾಗಿ ಡಿ ಕ್ಯೂ, ಎ ಬಿಗೆ ಸಮನಾಗಿ ಡಿ ಪಿ, ಎ ಸಿ ಗೆ ಸಮನಾಗಿ ಡಿ ಕ್ಯೂ ಆಗುವಂತೆ ಕತ್ತರಿಸಿ ಈ ಪಿ ಕ್ಯೂ ಸೇರಿಸಿ. ಈಗ ಏನು ಮಾಡಬೇಕು ಪ್ರಿಯ ವಿದ್ಯಾರ್ಥಿಗಳೇ? ಇಲ್ಲಿ ನಾವು ಮೊದಲು ಹಂತವನ್ನು ತಿಳಿದುಕೊಳ್ಳೋಣ. ಯಾವ ಹಂತವನ್ನು ನಾವು ಇಲ್ಲಿ ಅನುಸರಿಸಬೇಕು ಅದನ್ನು ನಾವು ತಿಳಿದುಕೊಂಡು ನಂತರ ಮುಂದೆ ಸಾಗೋಣ ಪ್ರಿಯ ವಿದ್ಯಾರ್ಥಿಗಳೇ. ಅಂದರೆ ಯಾವ ಹಂತ? ಮೊದಲನೇ ಹಂತ ನಾವು ಏನು ಮಾಡಬೇಕು? ಇಲ್ಲಿ ಈ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ, ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ, ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್ ಎಂದು ತೋರಿಸಲು ಮೊದಲು ನಾವು ಕ್ಯೂ ಅಂತಕ್ಕಂತ ರೇಖೆ ಇಎಫ್ ಗೆ ಸಮಾಂತರವಾಗಿದೆ. ಇದು ನಮಗೆ ಹೇಗೆ ತಿಳಿಯುತ್ತದೆ? ಇದು ನಾವು ಪ್ರಮೇಯ 2.2ರ ಪ್ರಕಾರ ನಾವು ತೋರಿಸೋಣ. ಅಂದರೆ ಮೊದಲನೇ ಹಂತ ಈ ಪಿ ಕ್ಯೂ ಸಮಾಂತರವಾಗಿದೆ ಇಎಫ್ ಎಂದು ತೋರಿಸೋಣ. ನಂತರ ಏನಾಗುತ್ತೆ ಪ್ರಿಯ ವಿದ್ಯಾರ್ಥಿಗಳು? ಈ ಎರಡೂ ರೇಖೆಗಳು ಸಮಾಂತರವಾಗಿದ್ದಾಗ ಅವುಗಳ ಅನುರೂಪ ಕೋನಗಳು ಯಾವುದು? ಕೋನ ಪಿ ಇಸ್ ಈಕ್ವಲ್ ಟು ಕೋನ ಇ, ಕೋನ ಕ್ಯೂ ಇಸ್ ಈಕ್ವಲ್ ಟು ಕೋನ ಎಫ್ ಎಂದು ನಾವು ತೋರಿಸೋಣ. ಆಗ ಅನುರೂಪ ಕೋನಗಳು ಸಮನಾಗಿದ್ದು ಇಲ್ಲಿ ಸಮಾಂತರವಾಗಿರ್ತಕ್ಕಂಥ ರೇಖೆ ಪಿ ಕ್ಯೂ ಮತ್ತು ಇ ಎಫ್ ಆಗಿದ್ದಾಗ ಈ ತ್ರಿಭುಜ ಯಾವುದು? ಡಿ ಪಿ ಕ್ಯೂ ಮತ್ತು ಡಿ ಇ ಎಫ್ ಏನಾಗಿರ್ತವೆ? ಸಮರೂಪಿಗಳಾಗಿರುತ್ತವೆ ಪ್ರಿಯ ವಿದ್ಯಾರ್ಥಿಗಳೇ. ಇದನ್ನು ನಾವು ಮೊದಲು ತೋರಿಸೋಣ. ಈ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಎಂದು ತೋರಿಸೋಣ. ಈ ಎರಡೂ ತ್ರಿಭುಜಗಳು ಸಮರೂಪಿಗಳಾದ ನಂತರ ನಾವು ಈ ತ್ರಿಭುಜ ಯಾವುದು? ಡಿ ಪಿ ಕ್ಯೂ ಎ ಬಿ ಸಿ ಸರ್ವ ಸಮ ತ್ರಿಭುಜಗಳು ಎಂದು ನಾವು ತೋರಿಸೋಣ. ಈ ಎರಡು ತ್ರಿಭುಜಗಳು ಸರ್ವ ಸಮವೆಂದು ತೋರಿಸೋಣ. ಹೇಗೆ? ರಚನೆಯ ಪ್ರಕಾರ ಎ ಬಿ ಗೆ ಸಮನಾಗಿ ಡಿ ಪಿ, ಎ ಸಿ ಗೆ ಸಮಾನವಾಗಿ ಡಿ ಕ್ಯೂ ಎಂದು ನಾವು ರಚಿಸಿದ್ದೇವೆ. ನಂತರ ಈ ಬಿ ಸಿ ಗೆ ಸಮನಾಗಿ ಪಿ ಕ್ಯೂ ಇದೆ ಎಂದು ತೋರಿಸಿದಾಗ ಈ ಎರಡೂ ತ್ರಿಭುಜಗಳು ಏನಾಗುತ್ತವೆ? ಸರ್ವ ಸಮವಾಗುತ್ತವೆ. ವಿದ್ಯಾರ್ಥಿಗಳೇ, ಈ ತ್ರಿಭುಜ ಎ ಬಿ ಸಿ ಯಲ್ಲಿ ಎರಡೂ ತ್ರಿಭುಜಗಳು ಸರ್ವ ಸಮವಾದಾಗ ಅವುಗಳ ಅನುರೂಪ ಬಾಹುಗಳು ಮತ್ತು ಅನುರೂಪ ಕೋನಗಳು ಏನಾಗುತ್ತವೆ? ಸಮನಾಗುತ್ತವೆ. ಆಗ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ, ಕೋನ ಬಿ ಇಸ್ ಈಕ್ವಲ್ ಟು ಕೋನ ಪಿ. ಈ ಮುಂಚಿತವಾಗಿ ನಾವು ತ್ರಿಭುಜ ಡಿ ಪಿ ಕ್ಯೂ ಸಮರೂಪವಾಗಿದೆ ಡಿಇ ಎಫ್ ಎಂದು ತೋರಿಸಿದಾಗ ಈ ಕೋನ ಪಿ ಇಸ್ ಈಕ್ವಲ್ ಟು ಕೋನ ಇ ಆಗುತ್ತದೆ. ಅಂದರೆ ಪ್ರಿಯ ವಿದ್ಯಾರ್ಥಿಗಳೇ, ಕೋನ ಬಿ ಇಸ್ ಈಕ್ವಲ್ ಟು ಕೋನ ಪಿ, ಕೋನ ಪಿ ಇಸ್ ಈಕ್ವಲ್ ಟು ಕೋನ ಇ ಎಂದಾದಾಗ ಈ ಕೋನ ಇ ಕೋನ ಬಿ ಗೆ ಸಮನಾಗಿರುತ್ತದೆ. ನಂತರ ಈ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಕ್ಯೂ, ಏಕೆಂದರೆ ಎರಡು ತ್ರಿಭುಜಗಳು ಸರ್ವ ಸಮವೆಂದು ಸಾಧಿಸಿದ ನಂತರ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಕ್ಯೂ ಸಮರೂಪಿ ಎಂದು ತೋರಿಸಿದ್ದೇವೆ. ಡಿ ಪಿ ಕ್ಯೂ ಸಮರೂಪಿಯಾಗಿದೆ ಡಿಇಎಫ್, ಆಗ ಕೋನ ಕ್ಯೂ ಇಸ್ ಈಕ್ವಲ್ ಟು ಕೋನ ಎಫ್. ಈ ಕೋನ ಸಿ, ಈ ಎರಡು ತ್ರಿಭುಜಗಳು ಸರ್ವ ಸಮವಾದ್ದರಿಂದ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಕ್ಯೂ, ಈ ಕೋನ ಕ್ಯೂ ಇಸ್ ಈಕ್ವಲ್ ಟು ಕೋನ ಎಫ್ ಆದಾಗ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್ ಆಗುತ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ನಮಗೆ ಬೇಕಾಗಿರುವುದು ಕೂಡ ಇದೇ ಆಗಿದೆ. ಬನ್ನಿ ಈಗ ಹಂತ ಹಂತವಾಗಿ ನಾವು ಇದನ್ನು ಸಾಧಿಸೋಣ. ಪ್ರಿಯ ವಿದ್ಯಾರ್ಥಿಗಳೇ, ಈಗ ದತ್ತ ನೀಡಿರುವ ದತ್ತದ ಆಧಾರದ ಮೇಲೆ ದತ್ತ ಏನು ನೀಡಿದ್ದಾರೆ ನಮಗೆ? ಎ ಬಿ ಬೈ ಡಿಇ, ಎ ಸಿ ಬೈ ಡಿಎಫ್. ಈ ಎ ಬಿ ಬೈ ಡಿಇ ಇಲ್ಲಿ ಎ ಬಿಯ ಒಂದು ಸ್ಥಳದಲ್ಲಿ ನಾವು ಡಿ ಪಿ ಎಂದು ಬರೆದುಕೊಳ್ಳೋಣ. ಏಕೆಂದರೆ ನಾವು ಎ ಬಿಗೆ ಸಮನಾಗಿ ಡಿ ಪಿ ಯನ್ನು ಕತ್ತರಿಸಿಕೊಂಡಿದ್ದೇವೆ. ಡಿ ಪಿ ಬೈ ಡಿಇ. ನಂತರ ಇಲ್ಲಿ ಎ ಸಿ ಗೆ ಸಮನಾಗಿ ಡಿ ಕ್ಯೂ ನೋಡಿ, ಡಿ ಕ್ಯೂ ಬೈ ಡಿಎಫ್. ನೋಡಿ ಪ್ರಿಯ ವಿದ್ಯಾರ್ಥಿಗಳೇ, ಈಗ ಉಪಪ್ರಮೇಯ ಹೇಳುತ್ತದೆ ನಿಮಗೆ. ಯಾವ ಉಪಪ್ರಮೇಯ? ಥಿಯರ್ಸ್ನ ಉಪಪ್ರಮೇಯ. ನಾವು ಡಿ ಪಿ ಬೈ ಡಿಇ ಡಿ ಕ್ಯೂ ಬೈ ಡಿಎಫ್ ಎಂದು ಬರೆದಾಗ ಈ ಪಿ ಕ್ಯೂ ರೇಖೆ ಇ ಎಫ್ ಗೆ ಏನಾಗಿರುತ್ತದೆ? ಸಮಾಂತರವಾಗಿರುತ್ತದೆ. ಯಾವ ರೇಖೆಗೆ? ಪಿ ಕ್ಯೂ ರೇಖೆ ಇ ಎಫ್ ಗೆ ಸಮಾಂತರವಾಗಿರುತ್ತದೆ. ಇದು ಹೇಗೆ ಪ್ರಿಯ ವಿದ್ಯಾರ್ಥಿಗಳು ಹೇಳಿ ನೋಡೋಣ. ಪ್ರಮೇಯ 2.2. ಪ್ರಮೇಯ 2.2 ಏನು ಹೇಳುತ್ತದೆ? ತ್ರಿಭುಜದ ಯಾವುದಾದರೂ ಎರಡು ಬಾಹುಗಳನ್ನು, ಅಂದ್ರೆ ಇಲ್ಲಿ ಡಿಇ ಮತ್ತು ಡಿಎಫ್ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು, ಇಲ್ಲಿ ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆ ಯಾವುದು? ಪಿ ಕ್ಯೂ. ಇದು ಸಮಾನುಪಾತದಲ್ಲಿ ಹೇಗೆ ವಿಭಾಗಿಸಿತು ಎಂದು ನಾವು ತಿಳಿದುಕೊಂಡೆವು. ನೋಡಿ, ಇಲ್ಲಿ ಡಿ ಪಿ ಬೈ ಡಿಇ ಡಿ ಕ್ಯೂ ಬೈ ಡಿಎಫ್ ಎಂದಾಯ್ತಲ್ಲವೇ? ಅದಕ್ಕೋಸ್ಕರವೇ ಈ ಡಿಇ ಮತ್ತು ಡಿಎಫ್
ಎರಡು ಬಾಹುಗಳನ್ನು ಈ ಪಿ ಕ್ಯೂ ಅಂತಕ್ಕಂಥ ಒಂದು ರೇಖೆ ಏನಾಯ್ತು, ಇಲ್ಲಿ ಸಮಾನುಪಾತದಲ್ಲಿ ವಿಭಾಗಿಸಿತು. ಅದರ ಮೂರನೇ ಬಾಹು, ತ್ರಿಭುಜದ ಮೂರನೇ ಬಾಹು ಇ ಎಫ್ಗೆ ಏನಾಯ್ತು, ಇದು ಸಮಾಂತರವಾಯಿತು. ಇದು ಪ್ರಮೇಯ 2.2 ನಮಗೆ ಹೇಳುತ್ತದೆ. ಇಲ್ಲಿ ಪ್ರಮೇಯ 2.2ರ ಪ್ರಕಾರ ಡಿ ಪಿ ಬೈ ಡಿ ಇ ಡಿ ಕ್ಯೂ ಬೈ ಡಿ ಎಫ್ ಎಂದಾದಾಗ ಈ ಎರಡೂ ರೇಖೆಗಳು ಸಮಾಂತರವಾದಾಗ ಅವುಗಳ ಅನುರೂಪ ಕೋನಗಳು ಏನಾಗಿರ್ತವೆ ಪ್ರಿಯ ವಿದ್ಯಾರ್ಥಿಗಳೇ, ಸಮನಾಗಿರುತ್ತವೆ. ಇದು ನಮ್ಮ ಮೊದಲನೇ ಹಂತ ಮುಗಿಯಿತು. ಏನಾಯ್ತು, ಈಗ ಕೋನ ಪಿ ಇಸ್ ಈಕ್ವಲ್ ಟು ಕೋನ ಇ ಮತ್ತು ಕೋನ ಕ್ಯೂ ಇಸ್ ಈಕ್ವಲ್ ಟು ಕೋನ ಎಫ್ ಎಂದಾಯ್ತಲ್ಲವೇ. ಅಂದರೆ ಏನಾಯ್ತು ಪ್ರಿಯ ವಿದ್ಯಾರ್ಥಿಗಳೇ, ಈ ತ್ರಿಭುಜ ಡಿ ಪಿ ಕ್ಯೂ ಸಮರೂಪಿಯಾಗಿದೆ ಡಿ ಇ ಎಫ್. ಯಾವುದರ ಒಂದು ಆಧಾರದ ಮೇಲೆ, ಕೋನ 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 ನಿರ್ಧಾರಕ ಗುಣ. ಮತ್ತೆ ಇದು ಕೋನ ಡಿ ಏನಾಯ್ತು, ಇದು ಉಭಯ ಸಾಮಾನ್ಯವಾಯಿತು. ಕೋನ ಡಿ ಇಸ್ ಈಕ್ವಲ್ ಟು ಕೋನ ಡಿ. ಅಂದರೆ ಇಲ್ಲಿ ಕೋನ 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 ನಿರ್ಧಾರಕ ಗುಣದ ಆಧಾರದ ಮೇಲೆ ತ್ರಿಭುಜ ಡಿ ಪಿ ಕ್ಯೂ ಸಮರೂಪಿಯಾಗಿದೆ ಡಿ ಇ ಎಫ್. ನೋಡಿ, ನಮ್ಮ ಎರಡನೆಯ ಹಂತ ಕೂಡ ಇಲ್ಲಿ ಮುಗಿಯಿತು. ನಂತರ ಮೂರನೇ ಹಂತ ಏನು ಮಾಡಬೇಕು, ಈ ತ್ರಿಭುಜ ಡಿ ಪಿ ಕ್ಯೂ ಸರ್ವಸಮವಾಗಿದೆ ತ್ರಿಭುಜ ಎ ಬಿ ಸಿ ಎಂದು ನಾವು ತೋರಿಸಬೇಕಲ್ಲವೇ. ಅದನ್ನೇ ಈಗ ನಾವು ಮಾಡೋಣ ಪ್ರಿಯ ವಿದ್ಯಾರ್ಥಿಗಳೇ. ನೋಡಿ, ಇಲ್ಲಿ ನಮಗೆ ನೀಡಿರ್ತಕ್ಕಂತ ಒಂದು ಡಿ ಪಿ ಬೈ ಡಿ ಇ ಈ ಎರಡು ಸಮರೂಪಿಗಳಾಗಿವೆ. ಈಗ ಡಿ ಪಿ ಬೈ ಡಿ ಇ ಡಿ ಪಿ ಬೈ ಡಿ ಇ ಇಸ್ ಈಕ್ವಲ್ ಟು ನಾವು ಡಿ ಕ್ಯೂ ಬೈ ಡಿ ಎಫ್ ಮತ್ತು ಪಿ ಕ್ಯೂ ಬೈ ಇ ಎಫ್ ಎಂದು ಕೂಡ ಬರೆಯಬಹುದು. ಅಂದರೆ ಈಗ ನಾವು ಪಿ ಕ್ಯೂ ಬೈ ಇ ಎಫ್ ಎಂದು ನಾವು ತೆಗೆದುಕೊಳ್ಳೋಣ. ಪಿ ಕ್ಯೂ ಬೈ ಇ ಎಫ್. ಹಾಗೆ ಮುಂದೆ ನೋಡಿ, ಈ ಡಿ ಪಿ ಬೈ ಡಿ ಇ ಅಂದರೆ ನಮಗೆ ಇಲ್ಲಿ ಎ ಬಿ ಬೈ ಡಿ ಇ ಇದು ಏಕೆ ನೋಡೋಣ. ಎ ಬಿಗೆ ಸಮನಾಗಿ ನಾವು ಡಿ ಪಿ ಯನ್ನು ಕತ್ತರಿಸಿಕೊಂಡಿದ್ದೇವೆ. ಅದಕ್ಕೋಸ್ಕರ ಈಗ ಡಿ ಪಿ ಬೈ ಡಿ ಇ ಒಂದು ಸ್ಥಳದಲ್ಲಿ ನಾವು ಡಿ ಪಿ ಯ ಸ್ಥಳದಲ್ಲಿ ಎ ಬಿ ಬೈ ಡಿ ಇ, ನಂತರ ಈ ಪಿ ಕ್ಯೂ ಬೈ ಇ ಎಫ್ ಹಾಗೆಯೇ ಬರೆದುಕೊಳ್ಳೋಣ ಪ್ರಿಯ ವಿದ್ಯಾರ್ಥಿಗಳೇ. ಈಗ ಏನು ಮಾಡಬೇಕು ನೋಡಿ, ಎ ಬಿ ಬೈ ಡಿ ಇ ಎಂದಿದೆ. ಇದನ್ನು ನಾವು ಈಗ ಈ ಎ ಬಿ ಬೈ ಡಿ ಇ ಎಂದಾಯಿತು. ನಂತರ ಉಳಿದಿರುವ ಎರಡು ಬಾಹುಗಳು ಸಮಾನುಪಾತದಲ್ಲಿ ವಿಭಾಗಿಸುವ ಎರಡು ಬಾಹುಗಳು ಯಾವ ಉಳಿದವು ಹೇಳಿ ನೋಡೋಣ. ಬಿ ಸಿ ಬೈ ಇ ಎಫ್ ಇಸ್ ಈಕ್ವಲ್ ಟು ಪಿ ಕ್ಯೂ ಬೈ ಇ ಎಫ್. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಡಿ ಪಿ ಯ ಒಂದು ಸ್ಥಳದಲ್ಲಿ ನಾವು ಎ ಬಿ ಎಂದು ಬರೆದುಕೊಂಡೆವು. ಹಾಗೆಯೇ ಇಲ್ಲಿ ಬಿ ಸಿ ಬೈ ಇ ಎಫ್ ನೆನಪಿಸಿಕೊಳ್ಳಿ ನೀವು. ಎ ಬಿ ಬೈ ಡಿ ಇ ಇಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಎಂದು ನಮಗೆ ಏನು ಮಾಡಿದ್ದಾರೆ, ದತ್ತದಲ್ಲಿಯೇ ನೀಡಿದ್ದಾರೆ. ಅದಕ್ಕೋಸ್ಕರ ಈ ಎ ಬಿ ಬೈ ಡಿ ಇಗೆ ಸಮನಾಗಿ ನಾವು ಬಿ ಸಿ ಬೈ ಇ ಎಫ್ ಎಂದು ನಾವು ತೆಗೆದುಕೊಂಡೆವು. ನೋಡಿ, ಈಗ ಈ ಇ ಎಫ್ ಮತ್ತು ಇ ಎಫ್ ಏನಾಗುತ್ತದೆ, ಭಾಗಿಸುತ್ತದೆ. ಆಗ ಏನಾಯಿತು, ಈ ಬಿ ಸಿ ಇಸ್ ಈಕ್ವಲ್ ಟು ಪಿ ಕ್ಯೂ ಎಂದಾಯಿತು. ನೋಡಿ ಪ್ರಿಯ ವಿದ್ಯಾರ್ಥಿಗಳೇ, ನಾವು ನಮ್ಮ ಮೂರನೆಯ ಹಂತ ಕೂಡ ತಲುಪಿದೆವು. ಈ ರಚನೆಯ ಪ್ರಕಾರ ಎ ಬಿ ಡಿ ಪಿಗೆ ಸಮನಾಗಿದೆ, ಎ ಸಿ ಡಿ ಕ್ಯೂಗೆ ಸಮನಾಗಿದೆ. ಈಗ ತಾನೇ ನಾವು ಬಿ ಸಿ ಈ ಬಿ ಸಿಗೆ ಸಮನಾಗಿದೆ ಪಿ ಕ್ಯೂ ಎಂದು ತೋರಿಸಿದೆವು. ಅಂದರೆ ಯಾವ ಒಂದು ನಿರ್ಧಾರಕ ಗುಣ, ಬಾಹು 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 ನಿರ್ಧಾರಕ ಗುಣದ ಆಧಾರದ ಮೇಲೆ ತ್ರಿಭುಜ ಎ ಬಿ ಸಿ ಸರ್ವಸಮವಾಗಿದೆ ತ್ರಿಭುಜ ಡಿ ಪಿ ಕ್ಯೂ ಎಂದಾಯಿತು. ಇನ್ನು ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳೇನಾಗಿರುತ್ತವೆ ಪ್ರಿಯ ವಿದ್ಯಾರ್ಥಿಗಳೇ, ಸಮನಾಗಿರುತ್ತವೆ. ಅಂದರೆ ನೋಡಿ, ಇದು ಸರ್ವಸಮ ಹೇಗಾಯಿತು, ಎ ಬಿಗೆ ಸಮನಾಗಿ ಇಲ್ಲಿ ಬರೆದುಕೊಳ್ಳೋಣ. ಎ ಬಿಗೆ ಸಮನಾಗಿ ಡಿ ಪಿ, ಎ ಸಿಗೆ ಸಮನಾಗಿ ಡಿ ಕ್ಯೂ, ಎ ಬಿಗೆ ಸಮನಾಗಿ ಡಿ ಪಿ, ಎ ಸಿಗೆ ಸಮನಾಗಿ ಡಿ ಕ್ಯೂ, ಈಗ ತಾನೇ ಬಿ ಸಿಗೆ ಸಮನಾಗಿ ಪಿ ಕ್ಯೂ ಎಂದು ನಾವು ಸಾಧಿಸಿದೆವು. ಅಂದರೆ ಯಾವ ಒಂದು ನಿರ್ಧಾರಕ ಗುಣ ಪ್ರಿಯ ವಿದ್ಯಾರ್ಥಿಗಳೇ, ಬಾಹು 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 ನಿರ್ಧಾರಕ ಗುಣದ ಆಧಾರದ ಮೇಲೆ ಈ ಎರಡು ತ್ರಿಭುಜಗಳು ಸರ್ವಸಮವಾದಾಗ ಅವುಗಳ ಅನುರೂಪ ಭಾಗಗಳು ಕೂಡ ಏನಾಗಿರ್ತದೆ, ಸಮನಾಗಿರ್ತದೆ. ಈಗ ನಮ್ಮ ನಾಲ್ಕನೆಯ ಹಂತ, ಇವುಗಳ ಅನುರೂಪ ಕೋನಗಳನ್ನು ನಾವು ಬರೆಯೋಣ. ಸರ್ವಸಮ ತ್ರಿಭುಜದ ಅನುರೂಪ ಭಾಗವಾಗಿರ್ತಕ್ಕಂಥ ಅನುರೂಪ ಕೋನಗಳು ಸಮನಾಗಿರುತ್ತವೆ. ಅಂದರೆ
ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ. ನಂತರ ಈ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಪಿ. ಕೋನ ಪಿ ಇಸ್ ಈಕ್ವಲ್ ಟು ಕೋನ ಪಿ. ನಂತರ ಪ್ರಿಯ ವಿದ್ಯಾರ್ಥಿಗಳೇ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಯಾವುದು ಹೇಳಿ? ಕ್ಯೂ. ಕೋನ ಸಿ ಇಸ್ ಈಕ್ವಲ್ ಟು ಕೋನ ಕ್ಯೂ. ಈಗ ನೋಡಿ ಪ್ರಿಯ ವಿದ್ಯಾರ್ಥಿಗಳು, ನಮ್ಮ ಕೊನೆಯ ಘಟ್ಟಕ್ಕೆ ನಾವು ಬಂದೆವು. ಈ ಕೋನ ಪಿ ಈ ಮುಂಚಿತವಾಗಿ ತ್ರಿಭುಜ ಡಿಪಿಕ್ಯೂ ಸಮರೂಪಿಯಾಗಿದೆ ಡಿಇಎಫ್ ಎಂದು ತೋರಿಸಿದಾಗ ಈ ಕೋನ ಪಿ ಕೋನ ಇಗೆ ಸಮನಾಗಿತ್ತು. ಈಗ ಈ ಕೋನ ಪಿ ಕೋನ ಬಿಗೆ ಸಮನಾಗಿದೆ. ಅಂದರೆ ಈ ಪಿ ಕೋನ ಬಿಗೆ ಸಮನಾಗಿದೆ, ಈ ಪಿ ಕೋನ ಇಗೂ ಕೂಡ ಸಮನಾಗಿದೆ. ಅಂದ ಮೇಲೆ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ ಎಂದಾಗುತ್ತದೆ. ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ. ನಂತರ ಇನ್ನೊಂದು ಹೇಳಿ ನೋಡೋಣ ಪ್ರಿಯ ವಿದ್ಯಾರ್ಥಿಗಳೇ, ಈ ಕೋನ ಸಿ ಕೋನ ಕ್ಯೂಗೆ ಸಮನಾಗಿದೆ. ಇದಕ್ಕಿಂತ ಮುಂಚಿತವಾಗಿ ತ್ರಿಭುಜ ಡಿಪಿಕ್ಯೂ ಸಮರೂಪಿಯಾಗಿದೆ ಡಿಇಎಫ್ ಎಂದು ತೋರಿಸಿದಾಗ ಕೋನ ಕ್ಯೂ ಕೋನ ಎಫ್ ಗೆ ಸಮನಾಗಿತ್ತು. ಈಗ ಕೋನ ಕ್ಯೂ ಕೋನ ಸಿ ಗೆ ಸಮನಾಗಿದೆ. ಮುಂಚೆ ಕೋನ ಕ್ಯೂ ಕೋನ ಎಫ್ ಗೆ ಸಮನಾಗಿದ್ದಾಗ ಈ ಕೋನ ಎಫ್ ಕೋನ ಸಿಗೂ ಕೂಡ ಸಮನಾಗಿರುತ್ತದೆ. ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್. ನೋಡಿ ಪ್ರಿಯ ವಿದ್ಯಾರ್ಥಿಗಳೇ, ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ ನಮಗೆ ಬೇಕಾಗಿರುವ ಒಂದು ಸಾಧನೆಯ ಸಿಕ್ಕಿತು. ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ. ನಂತರ ಈ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ ತೋರಿಸಿದೆವು ನೋಡಿ ಇಲ್ಲಿ. ನಂತರ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್ ಕೂಡ ತೋರಿಸಿದೆವು. ಅಂದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿವೆ. ಅಂದ ಮೇಲೆ ಈ ಎರಡೂ ತ್ರಿಭುಜಗಳು ಏನಾದವು? ಸಮರೂಪಿಗಳಾದವು. ಆದ್ದರಿಂದ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ, ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ, ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್. ಆದ್ದರಿಂದ ತ್ರಿಭುಜ ಎಬಿಸಿ ಸಮರೂಪಿಯಾಗಿದೆ ತ್ರಿಭುಜ ಡಿಇಎಫ್. ಧನ್ಯವಾದಗಳು.